ಒಂದು ಮಿಸ್ಟೀರಿಯಸ್ ಆಗಿರುವಂತ ಜಾಗ ಇರುತ್ತೆ. ಆ ಜಾಗಕ್ಕೆ ಕೆಲಸ ಮಾಡೋದಕ್ಕೆ ಹೋದಂತ ಜನರು ಯಾರು ಕೂಡ ಜೀವಂತವಾಗಿ ವಾಪಸ್ ಬರ್ತಿರೋದಿಲ್ಲ. ಆ ಜನರೆಲ್ಲರೂ ನಿಜವಾಗ್ಲೂ ಏನಾಗ್ತಿದ್ದಾರೆ, ಒಂದ್ ವೇಳೆ ಅವ್ರೇನಾದ್ರು ಸತ್ತೋಗಿದ್ರೆ ಅವರನ್ನ ಸಾಯಿಸ್ತಿರೋದು ಯಾರು ಅಂತ ಯಾರಿಗೂ ಒಂದು ಸಣ್ಣ ಐಡಿಯಾನು ಇರೋದಿಲ್ಲ. ಇಂತ ಒಂದು ಸಂದರ್ಭದಲ್ಲಿ ಆ ಜಾಗಕ್ಕೆ ಕೆಲಸ ಮಾಡೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಹೋಗ್ತಾನೆ. ಅದಾದ್ಮೇಲೆ ಅವನ ಜೀವನದಲ್ಲಿ ನಡೆಯುವಂತ ಭಯಾನಕ ಘಟನೆಗಳನ್ನೇ ನಾವು ಮೂವಿ ಆಗಿ ನೋಡೋದು. ಅಂದಂಗೆ ಈ ಮೂವಿ ಹೆಸರು 5 Days at Freddy's ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇವನು ಕೆಲಸ ಮಾಡ್ತಿರುವಂತ ಜಾಗದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಹೀಗೆ ಇವನು ಏರ್ಡಕ್ನ ಸಹಾಯದಿಂದ ಒಂದು ರೂಮ್ಗೆ ಬಂದು ಅಲ್ಲಿಂದ ಬಿಲ್ಡಿಂಗ್ ಇಂದಾನೆ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಯಾರೋ ಬಂದು ಇವನಿಗೆ ಹೊಡೆದು ಒಂದು ಚೇರ್ ನಲ್ಲಿ ಕಟ್ ಹಾಕ್ತಾರೆ. ನೋಡಿದ್ರೆ ಆ ಚೇರ್ ನಲ್ಲಿ ಫೇಸ್ ಕ್ರಷರ್ ಮಷಿನ್ ಇರುತ್ತೆ. ಆ ಮಷಿನ್ ಇಂದ ಸೆಕ್ಯೂರಿಟಿ ಗಾರ್ಡ್ ಅನ್ನ ಸಾಯಿಸ್ಬಿಡ್ತಾರೆ. ಅಂದಂಗೆ ಈ ಜಾಗದ ಹೆಸರು ಫ್ರೆಡಿ ಫ್ಯಾನ್ ಬೇರ್ಸ್ ಅಂತ. ಇದೇ ಜಾಗದಲ್ಲಿರುವಂತ ಒಂದು ಡ್ರಾಯಿಂಗ್ ನ ನಮ್ಗೆ ತೋರಿಸ್ತಾರೆ. ಅದರಲ್ಲಿ ಒಂದು ಯೆಲ್ಲೋ ಕಲರ್ ರಾಬಿಟ್ ವೇಷ ಹಾಕಿರುವಂತ ಒಬ್ಬ ವ್ಯಕ್ತಿ 5 ಜನ ಮಕ್ಕಳನ್ನ ಹಿಡ್ಕೊಂಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 1993ಕ್ಕೆ ಬರುತ್ತೆ. ಇಲ್ಲಿ ನಮ್ಗೆ ಒಬ್ಬ ಹುಡುಗನ ತೋರಿಸ್ತಾರೆ. ಇವನ ಹೆಸರು ಮೈಕ್ ಸ್ಮಿಡಿತ್ ಅಂತ. ಇವನು ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇವನ ತಂಗಿನೂ ಕೂಡ ನಮ್ಗೆ ತೋರಿಸ್ತಾರೆ. ಇವಳ ಹೆಸರು ಆಬಿ ಸ್ಮಿಡಿತ್ ಅಂತ. ಇದನ್ನೆಲ್ಲ ಮುಗಿಸ್ಕೊಂಡು ಮೈಕ್ ಕೆಲ್ಸಕ್ಕೆ ಬರ್ತಾನೆ. ಆಕ್ಚುಲಿ ಇವನೊಂದು ಮಾಲ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರೋದು. ಆಗ ಇವನು ನೋಡ್ತಾನೆ ಒಬ್ಬ ವ್ಯಕ್ತಿ ಒಬ್ಬ ಚಿಕ್ಕ ಹುಡುಗನ್ಗೆ ಹೊಡೆದು ಎಳ್ಕೊಂಡು ಹೋಗ್ತಿರ್ತಾನೆ. ಆ ಹುಡುಗನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರ್ಬೋದು ಅಂತ ಇವನು ಬಂದು ಆ ವ್ಯಕ್ತಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ತೋರಿಸ್ತಾರೆ ಇವನನ್ನ ಕೆಲಸದಿಂದ ತೆಗ್ದಾಕ್ಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಚಿಕ್ಕ ಹುಡುಗನ್ನೇ ಎಳ್ಕೊಂಡು ಹೋಗ್ತಿದ್ದು ಯಾರು ಅಲ್ಲ, ಆ ಹುಡುಗನ್ನ ಅಪ್ಪನೇ. ಆದ್ರಿಂದ ಇವನು ಸ್ಟೀವ್ ರ್ಯಾಂಗ್ಲನ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಬರ್ತಾನೆ. ನಾನು ತುಂಬಾನೇ ಕಷ್ಟದಲ್ಲಿದ್ದೀನಿ, ಪ್ಲೀಸ್ ನನಗೆ ಯಾವ್ದಾದ್ರು ಕೆಲಸ ಇದ್ರು ಹೇಳಿ ಅಂತ. ಆದ್ರೆ ಇವನು ವರ್ಕ್ ಹಿಸ್ಟರಿನ ನೋಡಿ ಸ್ಟೀವ್ಗೆ ಆರಾಮಾಗಿ ಅರ್ಥ ಆಗ್ಬಿಡುತ್ತೆ ಇವನ್ಗೆ ಕೆಲಸ ಸಿಗೋದು ಅಷ್ಟು ಈಸಿ ಅಲ್ಲ ಅಂತ. ಯಾಕೆಂತಂದ್ರೆ ಇವನು ಹಿಂದೆ ಕೆಲಸ ಮಾಡಿರುವಂತ ಪ್ರತಿಯೊಂದು ಜಾಗದಲ್ಲೂ ಕೂಡ ಈ ತರ ಒಂದಲ್ಲ ಒಂದು ಎಡವಟ್ಟನ್ನ ಮಾಡೇ ಇರ್ತಾನೆ. ಹೀಗೆ ಇವನು ಮೈಕ್ ನ ರೆಸ್ಯೂಮೆ ನೋಡ್ತಿರ್ಬೇಕಾದ್ರೆ ಸ್ಟೀವ್ಗೆ ಇವನ ಸರ್ನೇಮ್ ಗೊತ್ತಾಗುತ್ತೆ, ಸ್ಮಿಡಿತ್ ಅಂತ. ಅದಕ್ಕೆ ಇವನಿಗೊಂದು ಜಾಬ್ ಅನ್ನ ಆಫರ್ ಮಾಡ್ತಾನೆ. ಒಂದು ಕೆಲಸ ಖಾಲಿ ಇದೆ, ಆದ್ರೆ ಕೆಲಸ ತುಂಬಾನೇ ಕಷ್ಟ. ಯಾಕೆಂತಂದ್ರೆ ನೀನ್ ಕೆಲಸ ಮಾಡ್ಬೇಕಾಗಿರೋದು ರಾತ್ರಿ ಹೊತ್ತು ಸೆಕ್ಯೂರಿಟಿ ಗಾರ್ಡ್ ಆಗಿ ಒಂದು ಬಿಲ್ಡಿಂಗ್ ನ ಒಳಗಡೆ ಯಾರು ಕೂಡ ಹೋಗದೇ ರೀತಿ ನೋಡ್ಕೊಳ್ಳೋದಿ ನಿನ್ನ ಕೆಲಸ ಅಂತ. ಆದ್ರೆ ರಾತ್ರಿ ಹೊತ್ತು ಕೆಲಸ ಮಾಡೋದು ಅಂತ ಇವನಿಗೆ ಗೊತ್ತಾಗ್ತಿದ್ದಂಗೆನೆ ಇಲ್ಲ ನನ್ಗೆ ರಾತ್ರಿ ಹೊತ್ತು ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಇವನು ಹೋಗ್ತಿರ್ತಾನೆ. ಆಗ ಸ್ಟೀವ್ ಇವನಿಗೆ ನಿನ್ನ ಮನ್ಸ್ ಚೇಂಜ್ ಆದ್ರೆ ಕಾಲ್ ಮಾಡು ಅಂತ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಡ್ತಾನೆ. ಇದೇ ಬೇಜಾರ್ನಲ್ಲಿ ಇವನು ಮನೆಗ್ ಬಂದಾಗ ಆಬಿಯ ಕೇರ್ ಟೇಕರ್ ಮ್ಯಾಕ್ಸ್ ನ ತೋರಿಸ್ತಾರೆ. ನಂತರ ಇವನು ಆಬಿಯ ರೂಮ್ಗೆ ಬರ್ತಾನೆ ಊಟ ಮಾಡು ಅಂತ ಹೇಳೋದಕ್ಕೆ. ಇಲ್ಲಿ ನಮ್ಗೆ ಇವಳ ಒಂದು ಹಾಬಿ ಬಗ್ಗೆ ಗೊತ್ತಾಗುತ್ತೆ. ಅದೇನಂತಂದ್ರೆ ಯಾವಾಗ್ಲೂ ಕೂಡ ಇವಳು ಡ್ರಾಯಿಂಗ್ ಅನ್ನ ಮಾಡ್ತಾನೆ ಇರ್ತಾಳೆ. ಆ ಎಲ್ಲಾ ಡ್ರಾಯಿಂಗ್ ಅಲ್ಲೂ ಇವಳ ಅಣ್ಣ ಆಗಿರುವಂತ ಮೈಕ್ ನು ಕೂಡ ಬಿಡಿಸಿರ್ತಾಳೆ. ಸರಿ ಅಂತ ಇವನು ಮಲ್ಕೊಳ್ಳೋದಕ್ಕೆ ರೂಮ್ಗೆ ಬರ್ತಾನೆ. ಆದ್ರೆ ಇವನಿಗೆ ನೇಚರ್ ಸೌಂಡ್ ಅಥವಾ ಮ್ಯೂಸಿಕ್ ಅನ್ನ ಕೇಳದೆ ನಿದ್ದೆನೆ ಬರೋದಿಲ್ಲ. ಹೀಗೆ ಇವನು ನಿದ್ದೆಗೆ ಜಾರ್ತಿದ್ದಂಗೆನೆ ಇವನ ಒಂದು ಕನ್ಸನ್ನ ನಮ್ಗೆ ತೋರಿಸ್ತಾರೆ. ಮೈಕ್ ಚಿಕ್ಕವನಿರ್ಬೇಕಾದ್ರೆ ಅವನ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಗೆ ಹೋಗಿರ್ತಾನೆ. ಮೈಕ್ಗೆ ಒಬ್ಬ ತಮ್ಮ ಕೂಡ ಇರ್ತಾನೆ, ಗ್ಯಾರೆಟ್ ಅಂತ. ಎಲ್ಲರೂ ಪಿಕ್ನಿಕ್ ಅನ್ನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಗ್ಯಾರೆಟ್ ನ ಯಾರೋ ಒಬ್ಬ ವ್ಯಕ್ತಿ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಮೈಕ್ ಅವನನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಕೈಲಿ ಆಗೋದೇ ಇಲ್ಲ. ಆಕ್ಚುಲಿ ಇದು ಮೈಕ್ ನ ಜೀವನದಲ್ಲಿ ನಡೆದಿರುವಂತ ನಿಜವಾದ ಘಟನೆ. ಆದ್ರೆ ಈ ಘಟನೆ ಪ್ರತಿದಿನನೂ ಕನ್ಸಾಗಿ ಇವನನ್ನ ಕಾಡ್ತಿರುತ್ತೆ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಮೈಕ್ ನ ಆಂಟಿ ಆಗಿರುವಂತ ಜೇನ್ ಅವರ ಲಾಯರ್ ನ ಕರ್ಕೊಂಡ್ ಬಂದು ಮೈಕ್ ನ ಲಾಯರ್ ಹತ್ರ ಹೇಳ್ತಿರ್ತಾರೆ ಇವನಿಗೆ ಸ್ವಲ್ಪನೂ ಕೂಡ ಜವಾಬ್ದಾರಿ ಅನ್ನೋದೇ ಇಲ್ಲ. ಅಂತದ್ರಲ್ಲಿ ಇವನು ಆಬಿನ ಹೇಗ್ ನೋಡ್ಕೋತಾನೆ, ಆದ್ರಿಂದ ನನಗೆ ಆಬಿಯ ಕಸ್ಟಡಿ ಬೇಕು ಅಂತ. ಮೈಕ್ ಹಾಗೆ ಆಬಿಯ ತಂದೆ ತಾಯಿ ಇರೋದಿಲ್ವಲ್ಲ, ಆದ್ರಿಂದ ಇವಳು ಕಸ್ಟಡಿನ ಕೇಳ್ತಿರೋದು. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇವಳಿಗೆ ಆಬಿ ಕಂಡ್ರೆ ಯಾವುದೇ ತರದ ಇಷ್ಟ ಇರೋದಿಲ್ಲ. ಇವಳೇನಾದ್ರೂ ಆಬಿಯ ಕಸ್ಟಡಿನ ತಗೊಂಡ್ರೆ ಅವಳ ಎಜುಕೇಶನ್ ಅಂತ ಗೌರ್ಮೆಂಟ್ ಇಂದ ದುಡ್ಡು ಕೊಡ್ತಾರೆ. ಆ ದುಡ್ಡಿನ ಮೇಲಷ್ಟೇ ಆಸೆ ಇರೋದು ಇವಳಿಗೆ. ಮೈಕುಗಂತೂ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರೋದಿಲ್ಲ. ಆಬಿನೇನಾದ್ರೂ ಜೇನ್ ಹತ್ರ ಕಳಿಸ್ಬಿಟ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಇವನಿಗೆ ಗೊತ್ತಿದೆ. ಹಾಗೆ ಇವನ ಹತ್ರ ಕೆಲಸ ಕೂಡ ಇರೋದಿಲ್ಲ. ಅದಕ್ಕೆ ಇನ್ನೇನ್ ಮಾಡೋದು ಅಂತ ಸ್ಟೀವ್ ರ್ಯಾಗ್ಲನ್ಗೆ ಕಾಲ್ ಮಾಡ್ತಾನೆ. ಒಂದು ಜಾಬ್ ಇದೆ ಅಂತ ಹೇಳಿದ್ರಲ್ಲ, ಆ ಜಾಬ್ ನಾನು ಮಾಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಅಲ್ಲಿನ ವಿಷಯಗಳನ್ನ ಹೇಳ್ತಾನೆ. ನೀನು ಸೆಕ್ಯೂರಿಟಿ ಗಾರ್ಡ್ ಆಗಿ ಹೋಗ್ತಿರುವಂತ ಬಿಲ್ಡಿಂಗ್ ನ ಹೆಸರು ಫ್ರೆಡಿ ಫ್ಯಾಸ್ ಬೇರ್ಸ್ ಅಂತ. ತುಂಬಾ ವರ್ಷಗಳಿಂದನೂ ಆ ಜಾಗ ಮುಚ್ಚೋಗಿದೆ. ಆದ್ರೆ ಅಲ್ಲಿನ ಓನರ್ಗೆ ಅದನ್ನ ಮಾರೋದಕ್ಕೆ ಇಷ್ಟ ಇಲ್ಲ. ಆದ್ರಿಂದ ನೀನು ಆ ಬಿಲ್ಡಿಂಗ್ ನ ಒಳಗಡೆ ಹೋಗಿ ಯಾರು ಕೂಡ ಒಳಗಡೆ ಬರ್ದೇ ಇರೋ ರೀತಿ ನೀನು ನೋಡ್ಕೋಬೇಕಷ್ಟೇ ಅಂತ. ಇವನು ಕೂಡ ಸರಿ ಅಂತ ಹೇಳಿ ಫ್ರೆಡಿ ಫ್ಯಾಸ್ ಬೇರ್ಸ್ ಬಿಲ್ಡಿಂಗ್ ನ ಒಳಗಡೆ ಬರ್ತಾನೆ. ನಂತರ ಅಲ್ಲಿನ ಎಲೆಕ್ಟ್ರಿಸಿಟಿನ ಆನ್ ಮಾಡಿ CCTV ಫುಟೇಜಸ್ ಗಳ ಮುಂದೆ ಕುಂತ್ಕೋತಾನೆ ಅದನ್ನ ಮಾನಿಟರ್ ಮಾಡೋದಕ್ಕೆ. ಅದೇ ಜಾಗದಲ್ಲಿ ಇವನಿಗೊಂದು ಕ್ಯಾಸೆಟ್ ಸಿಗುತ್ತೆ. ಆ ಕ್ಯಾಸೆಟ್ ಅನ್ನ ಪ್ಲೇ ಮಾಡಿದಾಗ್ಲೇ ಇವನಿಗೆ ಗೊತ್ತಾಗೋದು ಮೊದಲು ಜಾಗಕ್ಕೆ ಮಕ್ಕಳು
ತುಂಬಾ ಇಷ್ಟಪಟ್ಟು ಗೇಮ್ ಆಡೋದಕ್ಕೆ ಬರ್ತಿದ್ರು. ಹಾಗೆ ಈ ಜಾಗದಲ್ಲಿ ಮಕ್ಕಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಒಂದಷ್ಟು ರೋಬೋಟ್ಸ್ ಗಳನ್ನು ಕೂಡ ಇಟ್ಟಿದ್ರು ಅಂತ. ಆ ವಿಡಿಯೋ ಸ್ಟಾಪ್ ಆಗ್ತಿದ್ದಂಗೆನೆ ಅಲ್ಲೇ ಇದ್ದಂತ ಲಾಕರ್ ಅನ್ನು ಓಪನ್ ಮಾಡ್ತಾನೆ. ಅದ್ರಲ್ಲಿದ್ದಂತ ಒಂದು ಸಣ್ಣ ಗೊಂಬೆ ನೋಡಿ ಇವನಿಗೆ ತುಂಬಾನೇ ಭಯ ಆಗೋಗುತ್ತೆ. ಸರಿ ಅಂತ ಇವನು ಸೆಕ್ಯೂರಿಟಿ ಜಾಕೆಟ್ ಅನ್ನ ಹಾಕೊಂಡು ಈ ಬಿಲ್ಡಿಂಗ್ ಹೇಗಿದೆ ಏನೇನೆಲ್ಲ ಇದೆ ಅಂತ ನೋಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಈ ಜಾಗನೆಲ್ಲ ಚೆಕ್ ಮಾಡ್ತಾ ಮಾಡ್ತಾ ಒಂದು ಜಾಗಕ್ಕೆ ಬಂದು ನೋಡ್ತಾನೆ. ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಗೊಂಬೆಗಳು ಇರ್ತವೆ. ಆಕ್ಚುಲಿ ಇವುಗಳೆಲ್ಲ ರೋಬೋಟ್. ಇವುಗಳನ್ನೇ ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ದು. ಚೆಕ್ ಎಲ್ಲ ಮಾಡಾದ್ಮೇಲೆ ಇವನು ಮತ್ತೆ ಅದೇ ಜಾಗಕ್ಕೆ ಬಂದು ನಿದ್ದೆಗೆ ಜಾರ್ ಬಿಡ್ತಾನೆ. ಪ್ರತಿದಿನ ತರನೇ ಇವತ್ತು ಕೂಡ ಇವನಿಗೆ ಇವನ ತಮ್ಮನ್ನ ಯಾರೇ ಎಳ್ಕೊಂಡು ಹೋಗುವಂತ ಕನ್ಸು ಬೀಳುತ್ತೆ. ಆದ್ರೆ ವಿಚಿತ್ರ ಏನು ಅಂತಂದ್ರೆ ಇವತ್ತು ಇವನ ಕನ್ಸಿನಲ್ಲಿ 5 ಜನ ಮಕ್ಕಳು ಕಾಣಿಸ್ತಾರೆ. ಆದ್ರಿಂದ ಇವನು ಅವರನ್ನ ಕೇಳ್ತಿರ್ತಾನೆ, ನನ್ನ ತಮ್ಮನ್ನ ಯಾರು ಎಳ್ಕೊಂಡು ಹೋದ್ರು ನೀವು ನೋಡುದ್ರ ಅಂತ. ಆದ್ರೆ ಆ ಮಕ್ಳುಗಳು ಅದನ್ನ ಕೇಳ್ತಿದ್ದಂಗೆನೆ ಅಲ್ಲಿಂದ ಓಡೊಂಟೋಗ್ತಾರೆ. ಅಷ್ಟೊತ್ತಿಗೆ ಬೆಳಕಾಗಿದ್ರಿಂದ ಇವನ್ಗೂ ಕೂಡ ಎಚ್ಚರ ಆಗೋಗುತ್ತೆ. ಇದಾದ್ಮೇಲೆ ಇವನು ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದು ಮಲಗಿರುವಂತ ಆಬಿನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ನಂತರ ಸೀನ್ ಜೇನ್ ಕಡೆಗೆ ಶಿಫ್ಟ್ ಆದಾಗ ಇಲ್ಲಿ ನಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಗೊತ್ತಾಗುತ್ತೆ. ಆಬಿಯ ಕೇರ್ ಟೇಕರ್ ಇರ್ತಾಳಲ್ಲ ಮ್ಯಾಕ್ಸ್, ಇವಳಿಗೆ ಜೇನ್ ದುಡ್ಡನ್ನ ಕೊಟ್ಟು ಮೈಕ್ ನ ಮನೆಗೆ ಕಳಿಸಿರ್ತಾಳೆ. ಮೈಕ್ ಹತ್ರ ಕೆಲಸ ಇಲ್ಲ, ಅವನು ಆಬಿನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ತಗೊಂಡ್ ಬರೋದಕ್ಕೆ ಅಂತ. ಆದ್ರೆ ಮೈಕ್ ಆಬಿನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಿರೋದ್ರಿಂದ ಇವ್ರಿಗೆ ಯಾವುದೇ ತರದ ಸಾಕ್ಷಿ ಸಿಕ್ತಿರೋದಿಲ್ಲ. ಆದ್ರಿಂದ ಮ್ಯಾಕ್ಸ್ ನ ಬಾಯ್ ಫ್ರೆಂಡ್ ಜೇನ್ಗೆ ಹೇಳ್ತಾನೆ, ಮೈಕ್ ಈಗ ಹೊಸದಾಗಿ ಒಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಲ್ಲ, ಆ ಜಾಗಕ್ಕೆ ನಾವು ನುಗ್ಗಿ ಆ ಜಾಗನೆಲ್ಲ ನಾಶ ಮಾಡಿದ್ರೆ ಅವನನ್ನ ಕೆಲ್ಸದಿಂದ ತೆಗ್ದಾಕ್ತಾರೆ. ಆಗ ನಾವು ಅವನ ಹತ್ರ ಕೆಲಸ ಇಲ್ಲ ದುಡ್ಡಿಲ್ಲ ಅಂತ ಪ್ರೂವ್ ಮಾಡಬಹುದು. ಇದರಿಂದ ನಿಮ್ಗೆ ಆಬಿಯ ಕಸ್ಟಡಿ ಸಿಗುತ್ತೆ ಅಂತ ಹೇಳಿದಾಗ ಐಡಿಯಾ ಚೆನ್ನಾಗಿದೆ ಅಂತ ಜೇನ್ ಕೂಡ ಅದಕ್ಕೆ ಒಪ್ಕೋತಾಳೆ. ಈ ಕಡೆ ಮೈಕ್ ರೆಡಿ ಆಗಿ ಕೆಲ್ಸಕ್ಕೆ ಬರ್ತಾನೆ. ತುಂಬಾ ಕತ್ಲಾಗ್ತಿದ್ದಂಗೆ ಇವನು ಮಲ್ಕೊಂಡಾಗ ಮತ್ತೆ ಅದೇ ಕನ್ಸು ಇವನಿಗೆ ಬರುತ್ತೆ. ಇವನಿಗೆ ಕನ್ಸಿನಲ್ಲಿ ಕಾಣಿಸ್ತಿರುವಂತ ಆ 5 ಜನ ಮಕ್ಕಳನ್ನ ಮಾತಾಡ್ಸೋದಕ್ಕೆ ಹೋದಾಗ ಅವರು ತಿರ್ಗಾ ಓಡೋಗ್ತಿರ್ತಾರೆ. ಆದ್ರಿಂದ ಅದ್ರಲ್ಲಿ ಒಬ್ಬ ಹುಡುಗನ್ನ ಇವನು ಹಿಡಿಯೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಆ ಹುಡುಗ ಇವನ ಕೈಯನ್ನ ಕುಯ್ದು ಬಿಡ್ತಾನೆ. ಅದೇ ಸಮಯಕ್ಕೆ ಇವನಿಗೆ ಇದ್ದಕ್ಕಿದ್ದಂಗೆನೆ ನಿದ್ದೆಯಿಂದ ಎಚ್ಚರ ಆಗೋಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಲೈಟ್ ಗಳೆಲ್ಲ ಫ್ಲಿಕರ್ ಆಗ್ತಿರ್ತವೆ. ಹಾಗೆ ಸ್ಪೀಕರ್ ನಲ್ಲಿ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಬರ್ತಿರ್ತವೆ. ಅದನ್ನ ನಿಲ್ಸೋದಕ್ಕೆ ಇವನು ಎಲೆಕ್ಟ್ರಿಸಿಟಿನೇ ಆಫ್ ಮಾಡ್ಬಿಡ್ತಾನೆ. ಹಾಗೆ ಇವನ ಗಮನ ಸಿಸಿಟಿವಿ ಫುಟೇಜ್ ಮೇಲೆ ಹೋಗುತ್ತೆ. ಹೊರಗಡೆ ನೋಡಿದ್ರೆ ಒಬ್ರು ಪೊಲೀಸ್ ಬಂದು ನಿಂತಿರ್ತಾರೆ. ಆದ್ರಿಂದ ಇವನು ಏನಾಗ್ಬೇಕು ಅಂತ ಕೇಳೋದಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಈ ಪೊಲೀಸ್ ಆಫೀಸರ್ನ ಹೆಸರು ವೆನೆಸಾ ಅಂತ. ವೆನೆಸಾ ಇವನ ಕೈನಲ್ಲಿ ಹರಿತಿರುವಂತ ರಕ್ತನ ಗಮನಿಸ್ತಾಳೆ. ಕನಸ್ನಲ್ಲಿ ಆ ಹುಡುಗ ಇವನ ಕೈಯನ್ನು ಕುಯ್ದಿದ್ನಲ್ಲ, ಆದ್ರಿಂದಾನೇ ಈ ರಕ್ತ ಬರ್ತಿರೋದು. ಇದೆಲ್ಲ ಹೇಗ್ ಸಾಧ್ಯ ಆಗ್ತಿದೆ ಅಂತ ಒಂದು ಸಣ್ಣ ಐಡಿಯಾ ಕೂಡ ಇವನಿಗೆ ಇರೋದಿಲ್ಲ. ಆಗ ವೆನೆಸಾ ಇವನ ಕೈಗೆ ಬ್ಯಾಂಡೇಜ್ ಆಗ್ತಾ ಹೇಳ್ತಾಳೆ, ನಾನ್ ಚಿಕ್ಕವಳಿರ್ಬೇಕಾದ್ರೆ ಜಾಕೆ ತುಂಬಾನೇ ಇಷ್ಟಪಟ್ಟು ಬರ್ತಿದ್ದೆ. ನಾನ್ ಡ್ಯೂಟಿ ಇಲ್ಲೇ ಇರೋದು, ಆದ್ರಿಂದ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಹೀಗೆ ಅವಳು ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ಹೇಳ್ತಾಳೆ, ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಈ ಜಾಗದಲ್ಲಿ ತುಂಬಾ ದಿನ ಇರೋದಿಲ್ಲ. ಯಾಕೆ ಅಂತಂದ್ರೆ ಒಂದಷ್ಟು ಜನ ಇಲ್ಲಿ ನಡೆಯುವಂತ ಘಟನೆಯಿಂದಾನೇ ಹೆದರ್ಕೊಂಡು ಓಡೊಂಟೋದ್ರು ಅಂತ. ನಂತರ ಇವನನ್ನ ಈ ಬಿಲ್ಡಿಂಗ್ ನ ಹಾಲ್ಗೆ ಕರ್ಕೊಂಡು ಬಂದು ಲೈಟ್ ಅನ್ನ ಹಾಕಿ ಅಲ್ಲಿರುವಂತ ರೋಬೋಟ್ಸ್ ಗಳನ್ನ ಇವನಿಗೆ ತೋರಿಸ್ತಾಳೆ. ಆ ರೋಬೋಟ್ಸ್ ಗಳು ಹಾಡನ್ನ ಹೇಳ್ತಾ ಡ್ಯಾನ್ಸ್ ಅನ್ನ ಮಾಡ್ತಿರ್ತವೆ. ಹೀಗೆ ಇವಳು ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯದ ಬಗ್ಗೆ ಹೇಳ್ತಾಳೆ. ತುಂಬಾ ವರ್ಷದ ಹಿಂದೆ ಈ ಜಾಗಕ್ಕೆ ಬಂದಿದ್ದಂತ 5 ಜನ ಮಕ್ಕಳು ಕಾಣೆ ಆಗೋಗಿದ್ರು. ಎಷ್ಟೇ ಹುಡುಕಿದ್ರು ಆ ಮಕ್ಕಳು ಸಿಗ್ಲೇ ಇಲ್ಲ. ಅದಾದ್ಮೇಲೆ ಈ ಜಾಗ ಕ್ಲೋಸ್ ಆಗಿದ್ದು ಅಂತ. ಆದ್ರೆ ಇದ್ಯಾವ ವಿಷಯದ ಬಗ್ಗೆನೂ ಕೂಡ ಮೈಕುಗೆ ಗೊತ್ತೇ ಇರೋದಿಲ್ಲ. ನಂತರ ಇವನು ಕೆಲಸ ಎಲ್ಲ ಮುಗಿದ್ಮೇಲೆ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ವೆನೆಸಾ ಕೂಡ ಅಲ್ಲಿಂದ ಹೋಗ್ತಾಳೆ. ಇವನು ಹೋಗ್ತಿರೋದನ್ನ ಮ್ಯಾಕ್ಸ್ ನ ಬಾಯ್ ಫ್ರೆಂಡ್ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಮ್ಯಾಕ್ಸ್ಗೆ ಕಾಲ್ ಮಾಡಿ ಹೇಳ್ತಾನೆ, ಅವನು ಹೋಗ್ತಿದ್ದಾನೆ, ನೀನು ಹುಡುಗರ್ನ ಕರ್ಕೊಂಡು ಈಗಿಂದೀಗ್ಲೇ ಬಾ ಅಂತ. ಮ್ಯಾಕ್ಸ್ ನ ಬಾಯ್ ಫ್ರೆಂಡ್ ಇಬ್ರು ವ್ಯಕ್ತಿಗಳ ಜೊತೆ ಬಿಲ್ಡಿಂಗ್ ನ ಒಳಗಡೆ ಬಂದ್ರೆ ಮ್ಯಾಕ್ಸ್ ಮಾತ್ರ ಹೊರಗಡೆನೆ ಇರ್ತಾಳೆ. ಇದಾದ್ಮೇಲೆ ಇವ್ರು 3 ಜನ ಸೇರಿ ಆ ಜಾಗನೆಲ್ಲ ನಾಶ ಮಾಡ್ತಾ ಕೈಗೆ ಸಿಕ್ತಂತ ಉಪಯೋಗದ ವಸ್ತುಗಳನ್ನ ಕದಿತಿರ್ತಾರೆ. ಹೀಗೆ ಇವ್ರು 3 ಜನರಲ್ಲಿ ಒಬ್ಬ ವ್ಯಕ್ತಿ ಕಿಚನ್ ನಲ್ಲಿ ಎಲ್ಲಾನು ಧ್ವಂಸ ಮಾಡ್ತಿರ್ಬೇಕಾದ್ರೆ ಫ್ರಿಜ್ ನಲ್ಲಿ ನೋಡ್ತಾನೆ, ಅಲ್ಲೊಂದು ರೋಬೋಟ್ ಇರುತ್ತೆ. ಹಿಂದೆ ಏನೋ ಸೌಂಡ್ ಬಂತು ಅಂತ ಇವನು ಹಿಂದೆ ತಿರುಗಿ ಮುಂದೆ ತಿರುಗೋಷ್ಟರಲ್ಲಿ ಆ ರೋಬೋಟ್ ಅಲ್ಲಿ ಇರೋದಿಲ್ಲ. ಮತ್ತೊಂದ್ಸಲ ಹಿಂದೆ ತಿರುಗಿ ನೋಡ್ತಾನೆ, 2 ರೋಬೋಟ್ಸ್ ಗಳು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ತಿರ್ತವೆ. ಇದು ಮ್ಯಾಕ್ಸ್ ನ ಜೊತೆ ಬಂದಿದ್ದಂತ ಮತ್ತೊಬ್ಬ ವ್ಯಕ್ತಿಗೆ ಕಾಣಿಸ್ಬಿಡುತ್ತೆ. ಇವನು ಸೆಕ್ಯೂರಿಟಿ ರೂಮ್ ಗೆ ಬಂದಾಗ ಸಿಸಿಟಿವಿ ಫುಟೇಜ್ ನಲ್ಲಿ ನೋಡ್ತಾನೆ, ಇವನ ಜೊತೆ ಬಂದಿದ್ದಂತ ಒಬ್ಬ ವ್ಯಕ್ತಿ ಹೆದರ್ಕೊಂಡು ಓಡೋಗ್ತಿರ್ತಾನೆ. ಆ ವ್ಯಕ್ತಿ ತುಂಬಾ ಭಯದಿಂದ ಒಂದು ರೂಮ್ ಗೆ ಬಂದಾಗ ಅಲ್ಲಿ ಈಗಾಗ್ಲೇ ಒಂದು ರೋಬೋಟ್ ಇರುತ್ತೆ. ಅದು ಅವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಅಷ್ಟೊತ್ತಿಗೆ ಅಲ್ಲಿಗೆ ಮ್ಯಾಕ್ಸ್ ನ ಬಾಯ್ ಫ್ರೆಂಡ್ ಬರ್ತಾನೆ. ಆಗ ರೋಬೋಟ್ ಇವನನ್ನ ನೋಡ್ಬಿಡುತ್ತೆ. ಆದ್ರಿಂದ ಇವನು ತುಂಬಾ ಹೆದರ್ಕೊಂಡು ಒಂದು ರೂಮ್ ಗೆ ಬಂದು ಲಾಕ್ ಆಗ್ಬಿಡ್ತಾನೆ. ಆದ್ರೆ ಆ ರೋಬೋಟ್ಸ್ ಗಳು ಒಂದು ಸಣ್ಣ ರೋಬೋಟ್ ಅನ್ನ ಇವನಿರೋಂತ ಜಾಗಕ್ಕೆ ಕಳಿಸ್ತಾರೆ. ಆದ್ರಿಂದ ಅದು ಬರ್ತಿರುವಂತ ಜಾಗನ ಇವನು ಬ್ಲಾಕ್ ಮಾಡಿದ್ರಿಂದ ಅದು ಬರೋದಕ್ಕಾಗೋದಿಲ್ಲ. ನಂತರ ಇವನು ಹೊರಗಡೆ ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ನಿಧಾನವಾಗಿ ಮತ್ತೊಂದು ರೋಬೋಟ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ತುಂಬಾ ಹೊತ್ತಾದ್ರೂ ಯಾರು ಕೂಡ ಹೊರಗಡೆ ಬಂದಿಲ್ಲ ಅಂತ ಮ್ಯಾಕ್ಸ್ ಒಳಗಡೆ ಬಂದು ಅವರೆಲ್ಲಾರನು ಹುಡುಕಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಅಲ್ಲಿ ಓಡಾಡೋದು ಇವಳಿಗೆ ಕಾಣಿಸುತ್ತೆ. ಆದ್ರಿಂದ ಆ ಹುಡುಗನ ಫಾಲೋ ಮಾಡ್ತಾ ಇವಳು ಒಂದು ರೂಮ್ ಗೆ ಬಂದಾಗ ನೋಡ್ತಾಳೆ, ಇಲ್ಲೊಂದು ರೋಬೋಟ್ ಇರುತ್ತೆ. ಈ ರೋಬೋಟ್ ಅನ್ನು ನೋಡೋದಕ್ಕೆ ಇವಳು ಹತ್ರ ಬರ್ತಿದ್ದಂಗೆನೆ 2 ಕೈಗಳು ಹೊರಗಡೆ ಬಂದು ಇವಳನ್ನ ಎಳೆದು ಸಾಯಿಸ್ಬಿಡ್ತವೆ. ಮುಂದಿನ ಸೀನ್ ನಲ್ಲಿ ಆಬಿಗೆ ಗೊತ್ತಾಗೋಗುತ್ತೆ ಇವರ ಆಂಟಿ ಆಗಿರುವಂತ ಜೇನ್ ಇವಳ ಕಸ್ಟಡಿನ ತಗೊಳಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ. ಇವಳಿಗೂ ಕೂಡ ಆ ಜೇನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ನಾನ್
ನಾನ್ ನಿನ್ನ ಅವ್ರ ಜೊತೆ ಕಳ್ಸೋದಿಲ್ಲ ಅಂತ ಇವನು ಹೇಳ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಇವರ ಮನೆಗೆ ವೆನಸಾ ಬರ್ತಾಳೆ. ಆಗ ವೆನಸಾ ಹಾಗೆ ಆಬಿ ಇಬ್ರು ಕೂಡ ಪರಿಚಯ ಆಗ್ತಾರೆ. ಏನ್ ವಿಷಯ ಇಲ್ಲಿಗೆ ಬಂದಿದ್ದು ಅಂತ ಕೇಳಿದಾಗ ಇವಳು ಹೇಳ್ತಾ ಹೋಗ್ತಾಳೆ, ಫ್ರೆಡೀಸ್ ನ ಬಿಲ್ಡಿಂಗ್ ಒಳಗಡೆ ಇವತ್ತು ಯಾರೋ ನುಗ್ಗಿ ಎಲ್ಲಾನು ಧ್ವಂಸ ಮಾಡಿದ್ದಾರೆ ಅಂತ. ಗೇಟ್ ಎಲ್ಲ ಹಾಕೊಂಡ್ ಬಂದಿದ್ನಲ್ಲ, ಯಾರು ನುಗ್ಗಿರ್ಬೋದು ಅಂತ ಇವನಿಗೆ ಅರ್ಥನೇ ಆಗ್ತಿರೋದಿಲ್ಲ. ಇದರಿಂದ ಇವನು ಇವಳಿಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾನೆ. ನಾನ್ ಚಿಕ್ಕವನಿರ್ಬೇಕಾದ್ರೆ ನನ್ನ ತಮ್ಮನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರು, ಅದು ಕೂಡ ನನ್ ಕಣ್ಮುಂದೆನೆ. ನಾನ್ ಏನು ಮಾಡೋದಕ್ಕಾಗ್ಲಿಲ್ಲ, ಅದು ಪ್ರತಿದಿನನೂ ನನ್ನ ಕನಸಿನಲ್ಲಿ ಬಂದು ಕಾಡ್ತಿದೆ ಅಂತ. ಇವನ ಕಷ್ಟನ ನೋವನ್ನ ವೆನಸ್ ಅರ್ಥ ಮಾಡ್ಕೊಂಡು ಇವನಿಗೆ ಸಮಾಧಾನ ಮಾಡಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾಳೆ. ಇದಾದ್ಮೇಲೆ ಇವನು ಕೇರ್ ಟೇಕರ್ ಆಗಿರುವಂತ ಮ್ಯಾಕ್ಸ್ಗೆ ಕಾಲ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ, ಆದ್ರೆ ಅವಳು ರಿಸೀವ್ ಮಾಡೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತು, ಯಾಕೆಂತಂದ್ರೆ ಆ ಬಿಲ್ಡಿಂಗ್ ನಲ್ಲಿರುವಂತ ಒಂದು ರೋಬೋಟ್ ಅವಳನ್ನ ಸಾಯಿಸ್ಬಿಡ್ತಲ್ಲ. ಆದ್ರಿಂದ ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಆಬಿನು ಕೂಡ ಇವನು ಕೆಲಸ ಮಾಡುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಒಳಗಡೆ ಬಂದು ನೋಡಿದ್ರೆ ಈ ಜಾಗ ಎಲ್ಲ ಸರ್ವ ನಾಶ ಆಗೋಗಿರುತ್ತೆ. ಸರಿ ಅಂತ ಹೇಳಿ ಇವನು ಆಬಿನ ಸೆಕ್ಯೂರಿಟಿ ರೂಮ್ಗೆ ಕರ್ಕೊಂಡ್ ಬಂದು ಅಲ್ಲೇ ಒಂದು ಟೆಂಟ್ ನ ರೀತಿ ಮಾಡಿ ಮಲಗಿಸ್ತಾನೆ. ಈ ಜಾಗ ಇಷ್ಟೊಂದು ಧ್ವಂಸ ಆಗಿರೋದನ್ನ ನೋಡೋದಕ್ಕಾಗದೆ ಒಂದೊಂದೇ ವಸ್ತುಗಳನ್ನ ಎತ್ತಿಡ್ತಾ ಜಾಗನೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕ್ಲೀನ್ ಮಾಡಿ ಸೆಟಪ್ ಎಲ್ಲ ಮಾಡ್ತಿದ್ದಂಗೆನೆ ನಿದ್ದೆ ಮಾಡೋದಕ್ಕೆ ರೆಡಿ ಆಗ್ತಾನೆ. ಅದೇ ಸಮಯಕ್ಕೆ ಸ್ಪೀಕರ್ ನಲ್ಲಿ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳು ಬರ್ತಿರ್ತವೆ. ಆದ್ರೆ ಇವನು ಹೆಡ್ಫೋನ್ ಹಾಕೊಂಡು ಮಲ್ಕೊಂಡಿರೋದ್ರಿಂದ ಏನು ಕೂಡ ಕೇಳಿಸ್ತಿರೋದಿಲ್ಲ. ಅದೇ ಸಮಯಕ್ಕೆ ಯಾರೋ ಡೋರ್ ಅನ್ನು ಓಪನ್ ಮಾಡಿ ಆಬಿ ಹತ್ರ ಬಂದು ಇವಳ ಹೆಸರನ್ನ ಕರೀತಾರೆ. ಇದರಿಂದ ಇವಳಿಗೆ ಎಚ್ಚರ ಆಗಿ ನೋಡ್ತಾಳೆ, ಮೈಕ್ ಇನ್ನೂ ಕೂಡ ಮಲಗಿರ್ತಾನೆ. ಆದ್ರಿಂದ ಯಾರಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಅಲ್ಲಿಂದ ಮೇನ್ ಹಾಲ್ಗೆ ಬರ್ತಾಳೆ. ಆಗ ಅವಳನ್ನ ನೋಡಿ ಒಂದು ಜಾಗದಲ್ಲಿ ನಿಂತಿದ್ದಂತ ರೋಬೋಟ್ಸ್ ಗಳು ಹೊರಗಡೆ ಬರ್ತವೆ. ಈ ಕಡೆ ಮೈಕುಗೆ ಮತ್ತೊಂದ್ಸಲ ಅದೇ ಕನ್ಸು ಬಂದಿರುತ್ತೆ. ಆದ್ರೆ ಈ ಸಲ ಆ 5 ಜನ ಮಕ್ಕಳಲ್ಲಿ ಒಬ್ಬ ಹುಡುಗ ಇಲ್ಲೇ ಕುಂತಿರ್ತಾನೆ. ಆದ್ರಿಂದ ಇವನು ಆ ಹುಡುಗನ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ, ನನ್ ಗೊತ್ತಿಲ್ಲ ನೀನು ನನ್ ಕನ್ಸಲ್ಲಿ ಹೇಗ್ ಬರ್ತಿದ್ಯಾ ಅಂತ, ಆದ್ರೆ ಪ್ಲೀಸ್ ನನ್ನ ತಮ್ಮನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ ನಿನ್ಗೆ ಗೊತ್ತಿದ್ರೆ ಹೇಳು ಅಂತ ಅಂದಾಗ ಆ ಹುಡುಗ ಕೇಳ್ತಾನೆ, ಹೇಳುದ್ರೆ ನನ್ಗೇನ್ ಕೊಡ್ತೀಯಾ ಅಂತ. ಅದೇ ಸಮಯಕ್ಕೆ ಇವನಿಗೆ ಆಬಿ ಕಿರ್ಚ್ಕೊಳ್ಳೋಂತ ಶಬ್ದ ಕೇಳಿಸುತ್ತೆ. ಆದ್ರಿಂದ ನಿದ್ದೆಯಿಂದ ಎಚ್ಚರ ಆಗಿ ನೋಡಿದ್ರೆ ಅಲ್ಲಿ ಆಬಿ ಇರೋದಿಲ್ಲ. ಆದ್ರಿಂದ ಇವನು ಹಾಲ್ಗೆ ಬಂದು ನೋಡಿದ್ರೆ ಆ ರೋಬೋಟ್ಸ್ ಗಳೆಲ್ಲ ಆಬಿಯ ಸುತ್ತ ನಿಂತಿರ್ತವೆ. ಆದ್ರಿಂದ ಇವನು ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಇವಳು ಮೈಕ್ಗೆ ಹೇಳ್ತಾಳೆ, ಮೈಕ್ ಇವುಗಳು ನನ್ನ ಹತ್ರ ಬರೀ ಆಟ ಆಡೋದಕ್ಕೆ ನೋಡ್ತಿದಾವೆ ಅಂತ. ಆದ್ರೆ ರೋಬೋಟ್ಸ್ ಗಳಿಗೆಲ್ಲ ಜೀವ ಇರೋದನ್ನ ನೋಡಿ ಇವನಿಗೆ ತುಂಬಾನೇ ಶಾಕ್ ಆಗೋಗಿರುತ್ತೆ. ಯಾರೋ ಈ ರೋಬೋಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಿರ್ಬೋದು, ಯಾರಿದ್ದೀರಾ ಹೊರಗಡೆ ಬನ್ನಿ ಅಂತ ಇವನು ಕೂಗ್ತಾನೆ. ಆದ್ರೆ ಯಾರು ಕೂಡ ಬರೋದಿಲ್ಲ. ಯಾಕೆಂತಂದ್ರೆ ಈ ರೋಬೋಟ್ಸ್ ಗಳಿಗೆ ನಿಜವಾಗ್ಲೂ ಜೀವ ಇರುತ್ತೆ, ಯಾರು ಕೂಡ ಕಂಟ್ರೋಲ್ ಮಾಡ್ತಿರೋದಿಲ್ಲ. ಆದ್ರಿಂದ ಇವನು ತುಂಬಾ ಹೆದರ್ಕೊಂಡು ನಾವೀಗ್ಲೇ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆ ರೋಬೋಟ್ಸ್ ಗಳು ಕೂಡ ಆಬಿನ ಹಗ್ ಮಾಡಿ ಕಳಿಸ್ಕೊಡ್ತವೆ. ನಂತರ ಇವರು ಮನೆಗ್ ಬರ್ತಾರೆ. ಅಷ್ಟೊತ್ತಿಗೆ ಇವಳು ಮಲ್ಕೋಬಿಟ್ಟಿರ್ತಾಳೆ. ಅದಕ್ಕೆ ಇವಳನ್ನ ಕರ್ಕೊಂಡ್ ಬಂದು ಮಲಗಿಸಿ ಪಕ್ಕದಲ್ಲಿ ನೋಡಿದ್ರೆ ಆಬಿ ಫ್ರೆಡೀಸ್ ನ ಬಿಲ್ಡಿಂಗ್ ನ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ಅಲ್ಲಿರುವಂತ ರೋಬೋಟ್ಸ್ ಗಳ ಚಿತ್ರನ ಬಿಡಿಸಿರ್ತಾಳೆ. ಇದನ್ನ ನೋಡಿ ಇವನಿಗೆ ಅರ್ಥನೇ ಆಗೋದಿಲ್ಲ. ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಆ ರೋಬೋಟ್ಸ್ ಗಳ ಬಗ್ಗೆ ಇವಳಿಗೆ ಹೇಗೆ ಗೊತ್ತಿತ್ತು ಅಂತ. ನಂತರ ಇವರಿಬ್ರು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಮೈಕ್ ಆಬಿನ ಕೇಳ್ತಾನೆ, ಆ ರೋಬೋಟ್ಸ್ ಗಳು ಏನು ಅಂತ ನಿನ್ಗೆ ಗೊತ್ತಿದ್ಯಾ? ಒಂದ್ ವೇಳೆ ಅವೇನಾದ್ರೂ ದೆವ್ವಗಳಾಗಿದ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಇವಳು ಕೂಡ ಒಪ್ಕೋತಾಳೆ, ಹೌದು ಅವುಗಳು ದೆವ್ವಗಳೇ. ಇಲ್ಲಾಂತಂದ್ರೆ ರೋಬೋಟ್ಸ್ ಗಳು ನಡೆಯೋದಕ್ಕೆ ಹೇಗ್ ಸಾಧ್ಯ, ಜೀವ ಇರೋದಕ್ಕೆ ಹೇಗ್ ಸಾಧ್ಯ ಅಂತ. ಸರಿ ಅಂತ ಇವನು ಮತ್ತೊಂದು ವಿಷಯನ ಅವಳ ಹತ್ರ ಕೇಳ್ತಾನೆ, ನಿನ್ಗೆ ನೆನ್ಪಿದ್ಯಾ ನಮ್ಗೆ ಗ್ಯಾರೆಟ್ ಅನ್ನೋ ಒಬ್ಬ ತಮ್ಮ ಇದ್ದ ಅಂತ. ಅದಕ್ಕೆ ಇವಳು ಕೂಡ ಗೊತ್ತು ಅಂತ ಹೇಳ್ತಿದ್ದಂಗೆನೆ ಒಂದು ಡ್ರಾಯಿಂಗ್ ಅನ್ನ ಅವಳಿಗೆ ತೋರಿಸಿ ಹೇಳ್ತಾನೆ, ಈ ಡ್ರಾಯಿಂಗ್ ಅನ್ನ ನೀನೇ ತಾನೇ ಬಿಡಿಸಿರೋದು. ಅವತ್ ನಾವು ಪಿಕ್ನಿಕ್ ಗೆ ಹೋಗಿದಾಗ ಏನಾಯ್ತು ಹೇಳು ಅಂತಂದಾಗ ಒಬ್ಬ ವ್ಯಕ್ತಿ ನಮ್ಮ ತಮ್ಮನ್ನ ಎತ್ಕೊಂಡು ಹೊಟ್ಟೋದ ಅಂತ ಹೇಳ್ತಾಳೆ. ಅದ್ರ ಬಗ್ಗೆ ನಿನ್ಗೆ ಹೇಗ್ ಗೊತ್ತಾಯ್ತು ಅಂತ ಇವನು ಕೇಳಿದಾಗ ಗೊತ್ತಾಗೋಗುತ್ತೆ. ಫ್ರೆಡ್ಡಿ ಫ್ಯಾಸ್ಬೇರ್ಸ್ ಬಿಲ್ಡಿಂಗ್ ಗೆ ಕೆಲಸ ಮಾಡೋದಕ್ಕೆ ಹೋದಾಗಿಂದನು ಇವನ ಕನ್ಸ್ನಲ್ಲಿ 5 ಜನ ಮಕ್ಕಳು ಬರ್ತಿದಾರಲ್ಲ, ಅದರಲ್ಲಿ ಒಬ್ಬ ಹುಡುಗ ಈ ವಿಷಯನ ಇವಳಿಗೆ ಹೇಳಿರೋದು ಅಂತ. ನನ್ಗನ್ಸೋ ಪ್ರಕಾರ ಆ ಹುಡುಗನಿಗೆ ನಮ್ಮ ತಮ್ಮನ್ನೇ ಎತ್ಕೊಂಡು ಹೋಗಿದ್ದು ಯಾರು ಅಂತ ಗೊತ್ತಿದೆ. ಮುಂದಿನ ಸಲ ವಿಷಯನ ನೀನು ಕೇಳು ಅಂತಂದಾಗ ಅದಕ್ಕೆ ಇವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಈ ಕಡೆ ನಮ್ಗೆ ಫ್ರೆಡ್ಡಿ ಫ್ಯಾಸ್ಬೇರ್ಸ್ ಬಿಲ್ಡಿಂಗ್ ನ ಒಳಗಡೆ ವೆನಿಸಾ ಬಂದು ಗೋಡೆ ಮೇಲಿರುವಂತ ಒಂದಷ್ಟು ಡ್ರಾಯಿಂಗ್ ಗಳನ್ನ ನೋಡ್ತಿರ್ತಾಳೆ. ಇವಳನ್ನ ನೋಡಿ ನಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ ಇವಳಿಗೆ ಈ ಜಾಗದ ಬಗ್ಗೆ ತುಂಬಾ ವಿಷಯಗಳು ಗೊತ್ತು ಅಂತ. ಅದೇ ಸಮಯಕ್ಕೆ ಮೈಕ್ ಕೂಡ ಆಬಿನ ಕರ್ಕೊಂಡು ಈ ಜಾಗಕ್ಕೆ ಬರ್ತಾನೆ. ನೋಡಿದ್ರೆ ವೆನೆಸಾ ಕಾರ್ ಇಲ್ಲೇ ನಿಂತಿರುತ್ತೆ. ಇವರಿಬ್ರು ಒಳಗಡೆ ಬಂದಾಗ್ಲೇ ಮೈಕ್ ಹಾಗೆ ನಮಗೂ ಕೂಡ ಗೊತ್ತಾಗೋದು ಈ ರೋಬೋಟ್ಸ್ ಗಳ ಬಗ್ಗೆ ವೆನೆಸಾಗೆ ಮೊದ್ಲಿಂದಾನೇ ಗೊತ್ತಿದೆ ಅಂತ. ಇಷ್ಟೊತ್ತಿಗೆ ಮೈಕ್ಗೂ ಕೂಡ ಅರ್ಥ ಆಗೋಗಿರುತ್ತೆ. ಪ್ರತಿದಿನ ಇವನ ಕನ್ಸ್ನಲ್ಲಿ 5 ಜನ ಮಕ್ಕಳು ಬರ್ತಿದಾರಲ್ಲ, ಆ 5 ಜನ ಮಕ್ಕಳ ಆತ್ಮನೆ ಈ 5 ರೋಬೋಟ್ಸ್ ಗಳಲ್ಲಿ ಇರೋದು ಅಂತ. ಆದ್ರೆ ಅದು ಹೇಗ್ ಸಾಧ್ಯ ಆಗಿದೆ ಅಂತ ಮಾತ್ರ ಇವನಿಗೆ ಗೊತ್ತಿರೋದಿಲ್ಲ. ನಂತರ ಆಬಿ ಹೇಳ್ತಾಳೆ, ನಾವೆಲ್ಲರೂ ಸೇರಿ ಆಟ ಆಡೋದಕ್ಕೆ ಒಂದು ಕೋಟೆನ ಕಟ್ಟಬೇಕು ಅಂತ. ಆದ್ರಿಂದ ರೋಬೋಟ್ಸ್ ಗಳು ಮೈಕ್, ವೆನೆಸಾ ಇವರೆಲ್ಲರೂ ಸೇರಿ ಅಲ್ಲೇ ಇದ್ದಂತ ಟೇಬಲ್ ಗಳನ್ನ ಒಂದ್ರ ಮೇಲೆ ಒಂದು ಇಡ್ತಾ ಅರಮನೆಯ ರೀತಿಯ ಒಂದು ಕೋಟೆನ ಕಟ್ತಾರೆ. ಹಾಗೆ ಇವರೆಲ್ಲರೂ ಸೇರಿ ಅದ್ರೊಳಗಡೆ ಮಲ್ಕೊಂಡು ರೆಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವರಿಬ್ರು ಮಾತಾಡೋದಕ್ಕಿಂತ ಸ್ಟೋರ್ ರೂಮ್ ಗೆ ಬರ್ತಾರೆ. ಹಾಗೆ ಇಲ್ಲಿ ಇವನಿಗೆ ಮತ್ತೊಂದು ರೋಬೋಟ್ ಕಾಣಿಸುತ್ತೆ. ಅದನ್ನ ಮುಟ್ಟೋದಕ್ಕೆ ಇವನು ಹತ್ರ ಹೋದಾಗ ಅದನ್ನ ಮುಟ್ಬೇಡ, ಅದು ತುಂಬಾನೇ ಅನ್ಸ್ಟೇಬಲ್ ಆಗಿದೆ ಅಂತ ಹೇಳಿ ಒಂದು ಕೋಲನ್ನ ಹಾಕಿ ತೋರಿಸ್ತಾಳೆ, ಮುಟ್ಟಿದ್ರೆ ಏನಾಗುತ್ತೆ ಅಂತ. ಹಾಗೆ ಇವನು ಕೇಳ್ತಾನೆ, ಈ ಜಾಗದ ಬಗ್ಗೆ ನಿನ್ಗೆ ಇಷ್ಟೆಲ್ಲ ವಿಷಯಗಳು ಹೇಗ್ ಗೊತ್ತು? ಆ ರೋಬೋಟ್ಸ್ ಗಳ ಬಗ್ಗೆ ಮೊದ್ಲೇ ಯಾಕೆ ನನ್ಗೆ ಹೇಳಿಲ್ಲ? ನನ್ ಪ್ರಾಣಕ್ಕೆ ಅಥವಾ ನನ್ನ ತಂಗಿ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಅಂತ. ಆದ್ರೆ ಅವಳು ಇವನಿಗೆ ಏನು ಹೇಳೋದಕ್ಕೆ ರೆಡಿ ಆಗಿರೋದಿಲ್ಲ. ಆದ್ರೆ ಇವಳು ಕೇಳ್ತಾಳೆ,
ನನ್ನೆಲ್ಲ ಆ ರೀತಿ ಆಗಿದ್ರು ಮತ್ತೆ ಯಾಕೆ ಆಬಿನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಂತ. ಸರಿ ಅಂತ ಇವನು ಹೇಳ್ತಾನೆ, ನನ್ನ ತಮ್ಮ ಗ್ಯಾರೆಟ್ ನ ಯಾರ್ ಕಿಡ್ನಾಪ್ ಮಾಡಿರೋದು ಅಂತ ಆ ಆತ್ಮಗಳಿಗೆ ಗೊತ್ತಿದೆ. ಅವುಗಳು ಆಬಿಗೆ ಫ್ರೆಂಡ್ಸ್ ಆಗಿರೋದ್ರಿಂದ ಅದನ್ನ ಕೇಳೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ. ಆ ರೀತಿ ಮಾಡ್ಬೇಡ, ಅದು ತುಂಬಾನೇ ಡೇಂಜರಸ್ ಅಂತ ಇವಳು ವಾರ್ನಿಂಗ್ ಅನ್ನ ಕೊಡ್ತಾಳೆ. ಈ ಕಡೆ ಆಬಿ ಆ ರೋಬೋಟ್ಸ್ ಗಳ ಜೊತೆ ಆಟ ಆಡ್ತಾ ಒಂದು ಗಿಟಾರ್ ಅನ್ನ ಮುಟ್ಟೋದಕ್ಕೆ ಹೋದಾಗ ಅದು ಶಾಕ್ ಸರ್ಕ್ಯೂಟ್ ಆಗೋಗುತ್ತೆ. ಆದ್ರೆ ಖುಷಿ ಪಡುವಂತ ವಿಷಯ ಏನು ಅಂತಂದ್ರೆ ಇವಳಿಗೆ ಏನು ಆಗಿರೋದಿಲ್ಲ. ಸರಿ, ನೀನ್ ನಿನ್ ತಂಗಿನ ಕರ್ಕೊಂಡು ಮನೆಗೆ ಹೋಗು, ಮತ್ತೆ ಆಬಿನ ನೀನ್ ಇಲ್ಲಿಗೆ ಕರ್ಕೊಂಡ್ ಬಂದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾಳೆ. ಇದನ್ನ ನೋಡಿ ಆಬಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಪಾಪ ಮೈಕುಗೆ ಎಲ್ಲರೂ ಬೈತಾರೆ ಅಂತ. ಆದ್ರಿಂದ ಇವನ ಆಂಟಿ ಆಗಿರುವಂತ ಜೇನ್ಗೆ ಕಾಲ್ ಮಾಡಿ ಹೇಳ್ತಾನೆ, ನಿಮ್ಮ ಹೆಲ್ಪ್ ಬೇಕು ಅಂತ. ಮಾರನೇ ದಿನ ಇವನು ಆಬಿ ಹತ್ರ ಬಂದು ರೆಡಿ ಆಗ್ಬಾ, ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳ್ತಾನೆ. ಸರಿ ಅಂತ ಇವಳು ಕೂಡ ರೆಡಿ ಆಗಿ ಬಂದು ನೋಡಿದ್ರೆ ಅಲ್ಲಿ ಇವ್ರ ಆಂಟಿ ಆಗಿರುವಂತ ಜೇನ್ ಇರ್ತಾಳೆ. ಯಾಕೆಂತಂದ್ರೆ ಇವಳನ್ನ ಇವತ್ತು ನೋಡ್ಕೊಳ್ಳೋದಕ್ಕೆ ಅಂತ ಮೈಕ್ ಕರ್ಸಿರ್ತಾನೆ. ಆದ್ರೆ ಇದು ಇವಳಿಗೆ ಇಷ್ಟ ಆಗುತ್ತಿಲ್ಲ. ಮೈಕ್ ನನ್ನ ಅವಳ ಜೊತೆ ಕಳ್ಸೋದಕ್ಕೆ ನೋಡ್ತಿದ್ದಾನೆ ಅಂತ ಅನ್ಕೊಂಡು ರೂಮ್ಗೆ ಬಂದು ಇವಳು ಮೈಕ್ ನ ಡ್ರಾಯಿಂಗ್ ಅನ್ನ ಮಾಡಿರ್ತಾಳಲ್ಲ, ಅದನ್ನೆಲ್ಲಾನು ನಾಶ ಮಾಡ್ಬಿಡ್ತಾಳೆ. ಸರಿ ಅಂತ ಇವನು ಜೇನ್ ನ ಆಬಿ ಜೊತೆ ಮನೇಲೆ ಬಿಟ್ಟು ಕೆಲ್ಸಕ್ಕೆ ಅಂತ ಹೋಗ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವನು ಮೆಡಿಕಲ್ಗೆ ಬಂದು ನಿದ್ದೆ ಮಾತ್ರೆಗಳನ್ನ ತಗೋತಾನೆ. ಹೇಗಾದ್ರೂ ಮಾಡಿ ಇವತ್ತು ಆ ಆತ್ಮಗಳ ಜೊತೆ ಮಾತಾಡ್ಬೇಕು ಅಂತ. ಇದೆಲ್ಲ ಆದ್ಮೇಲೆ ಇವನು ಸಂಜೆ ಆಗೋಷ್ಟರಲ್ಲಿ ಫ್ರೆಡಿಸ್ ಬಿಲ್ಡಿಂಗ್ ಗೆ ಬರ್ತಾನೆ. ನಂತರ ಇವನು ಮಾತ್ರನ ನುಂಗಿ ಹೆಡ್ಫೋನ್ ಹಾಕೊಂಡು ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಗಾಡಿ ನಿದ್ರೆಗೆ ಇವನು ಬರ್ತಿದ್ದಂಗೆನೆ ಮತ್ತೊಂದ್ಸಲ ಕನ್ಸು ಬರುತ್ತೆ. ಆದ್ರೆ ಇವತ್ತು ಇವನ ಕನ್ಸು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವನ ಫ್ಯಾಮಿಲಿಲಿ ಸತ್ತೋಗಿರುವಂತೆ ಇವನ ತಂದೆ, ತಾಯಿ ಹಾಗೆ ತಮ್ಮ 3 ಜನನು ಕ್ಯಾಂಪಿಂಗ್ ಅನ್ನ ಎಂಜಾಯ್ ಮಾಡ್ತಿರ್ತಾರೆ. ಇವನಂತೂ ತುಂಬಾನೇ ಕನ್ಫ್ಯೂಸ್ ಆಗೋಗಿರ್ತಾನೆ, ಇದು ಈ ರೀತಿ ಆಗಿರ್ಲಿಲ್ವಲ್ಲ ಅಂತ. ಆಗ ಆ 5 ಜನ ಮಕ್ಕಳ ಆತ್ಮ ಬಂದು ಇವನಿಗೆ ಹೇಳುತ್ತೆ, ನೀನ್ ಮನ್ಸ್ ಮಾಡಿದ್ರೆ ಇದು ಸಾಧ್ಯ ಆಗುತ್ತೆ. ಇದನ್ನೇ ತಾನೇ ನೀನು ಬಯಸಿದ್ದು. ಈ ತರ ಕನ್ಸನ್ನ ನೀನು ಪ್ರತಿದಿನನೂ ಕಾಣ್ಬೋದು, ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆದ್ರೆ ಇದೆಲ್ಲ ಆಗ್ಬೇಕು ಅಂತಂದ್ರೆ ನೀನು ಆಬಿನ ನಮ್ಗೆ ಕೊಡ್ಬೇಕು ಅಂತ. ಇವನಿಗೆ ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಫ್ಯಾಮಿಲಿ ಬೇಕು ಅನ್ನೋ ಆಸೆಯಿಂದ ಇವನ್ಗೆನೆ ಗೊತ್ತಿಲ್ಲದೆ ಆಬಿನ ಅವರಿಗೆ ಕೊಡೋದಕ್ಕೆ ಒಪ್ಕೊಬಿಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ರಿಯಲೈಸ್ ಆಗುತ್ತೆ, ನಾನು ಎಂತ ದೊಡ್ಡ ತಪ್ಪನ್ನ ಮಾಡಿದೀನಿ ಅಂತ. ಅದಕ್ಕೆ ಇವನು ಮತ್ತೆ ಮತ್ತೆ ಕೂಗಿ ಹೇಳ್ತಿರ್ತಾನೆ, ನಾನು ಆಬಿನ ಕೊಡೋದಕ್ಕೆ ರೆಡಿ ಇಲ್ಲ, ನನ್ನ ತಂಗಿನ ನಾನು ನಿಮ್ಗೆ ಕೊಡೋದಿಲ್ಲ ಅಂತ ಇವನು ಹೇಳ್ತಿರ್ಬೇಕಾದ್ರೇನೆ ಆ 5 ಜನ ಮಕ್ಕಳ ಆತ್ಮ ಇವನನ್ನ ಸುತ್ತುವರೆದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಅದಕ್ಕೆ ಇವನು ತುಂಬಾ ಕಷ್ಟಪಟ್ಟು ನಿದ್ದೆಯಿಂದ ಎಚ್ಚರ ಆಗಿ ನೋಡಿದ್ರೆ ಇವನ ಮುಂದೆನೆ ಫೇಸ್ ಕ್ರಷರ್ ಬರ್ತಿರುತ್ತೆ. ಹಾಗೆ ಇವನನ್ನ ಕಟ್ಟಾಕಿರ್ತಾರೆ. ಅದು ಇನ್ನೇನು ಇವನ ಮುಖನ ಕ್ರಶ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆ ಮಷಿನ್ ನ ಸ್ಕ್ರೂನ ಬಿಚ್ಚಿ ಇವನ ಪ್ರಾಣನ ಉಳಿಸ್ಕೊತಾನೆ. ಹಿಂದೆ ನೋಡಿದ್ರೆ ಮ್ಯಾಕ್ಸ್ ಹಾಗೆ ಅವಳ ಬಾಯ್ ಫ್ರೆಂಡ್ ನ ಡೆಡ್ ಬಾಡಿ ಇಲ್ಲೇ ಇರುತ್ತೆ. ಇದರಿಂದ ಇವನು ಇನ್ನೂ ಕೂಡ ಹೆದರ್ಕೊಂಡು ಹೊರಗಡೆ ಹೋಗೋದಕ್ಕೆ ಡೋರ್ ಓಪನ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದು ರೋಬೋಟ್ ಅಲ್ಲಿಗೆ ಬಂದು ತಲುಪಿಟ್ಟಿರುತ್ತೆ. ಇನ್ನೇನು ಅದು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಯಾರೋ ಡೋರ್ ಅನ್ನ ಓಪನ್ ಮಾಡ್ತಾರೆ. ಈ ಕಡೆ ಆಬಿ ಮನೇಲಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕುಂತಿರ್ತಾಳೆ. ಹಾಗೆ ಜೇನ್ ಕೂಡ ಮೈಕ್ಗೋಸ್ಕರ ಕಾಯ್ತಿರ್ತಾಳೆ, ಅವನ್ ಜೊತೆ ಮಾತಾಡ್ಬೇಕು ಅಂತ. ಹೀಗೆ ಇವಳು ಚೇರ್ ನ ಮೇಲೆ ಕುಂತಿರ್ಬೇಕಾದ್ರೆ ಇವಳ ಹಿಂದೆ ರೋಬೋಟ್ ಆಗಿರುವಂತ ಫ್ರೆಡ್ಡಿ ನಮ್ಗೆ ಕಾಣಿಸುತ್ತೆ. ಆಬಿಗೆ ಏನೋ ಶಬ್ದ ಕೇಳಿಸ್ತು ಅಂತ ಹೊರಗಡೆ ಬಂದು ನೋಡಿದ್ರೆ ಫ್ರೆಡ್ಡಿನ ನೋಡಿ ಇವಳು ತುಂಬಾನೇ ಸಂತೋಷ ಪಡ್ತಾಳೆ. ಆಗ ರೋಬೋಟ್ ನ ಒಳಗಡೆ ಇರುವಂತ ಚಿಕ್ಕ ಹುಡುಗನ ಆತ್ಮ ಹೊರಗಡೆ ಬಂದು ನನ್ ಜೊತೆ ಬಾ ಅಂತ ಹೇಳ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಆ ಹುಡುಗನ ಆತ್ಮ ಜೇನ್ ನ ಸಾಯಿಸ್ಬಿಟ್ಟಿದೆ ಅಂತ. ನಂತರ ಇವರು ಅಲ್ಲಿಂದ ಫ್ರೆಡ್ಡಿ ಫ್ಯಾಸ್ಬೇರ್ಸ್ ಹತ್ರ ಹೋಗೋದಕ್ಕೆ ಟ್ಯಾಕ್ಸಿ ಒಳಗಡೆ ಬಂದು ಕುಂತ್ಕೋತಾರೆ. ಡ್ರೈವರ್ಗೆ ಅನ್ಸುತ್ತೆ ಗೊಂಬೆಯ ವೇಷನ ಹಾಕೊಂಡಿರ್ಬೋದು ಅಂತ. ಆದ್ರಿಂದ ಇವರಿಬ್ರನ್ನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮೈಕುಗೆ ಎಚ್ಚರ ಆದಾಗ ನೋಡ್ತಾನೆ ಇವನ ಪ್ರಾಣನ ವೆನೆಸಾ ಕಾಪಾಡಿರ್ತಾಳೆ. ಆ ಆತ್ಮಗಳು ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರು. ಈಗ ಆಬಿಯ ಪ್ರಾಣ ಅಪಾಯದಲ್ಲಿದೆ, ನಾನು ಅವಳನ್ನ ಕಾಪಾಡ್ಬೇಕು ಅಂತ ಇವನು ಹೇಳ್ತಿರ್ಬೇಕಾದ್ರೆ ಏನ್ ನಡೀತು ಹೇಳು ಅಂತ ಹೇಳಿದಾಗ ಇವನು ಕೂಡ ಹೇಳ್ತಾನೆ, ನನ್ನ ಕನ್ಸ್ನಲ್ಲಿ ಅವರು ಆಬಿ ಬೇಕು ಅಂತ ಹೇಳಿದ್ರು. ನಾನು ಕೂಡ ಪ್ರಜ್ಞೆ ಇಲ್ದಂಗೆ ಅದಕ್ಕೆ ಒಪ್ಕೊಬಿಟ್ಟೆ. ಅವ್ರು ಯಾಕೆ ಆಬಿಯಿಂದ ಬಿದ್ದಿದ್ದಾರೆ ಅಂತ ಇವನು ಕೇಳಿದಾಗ ಇವಳು ಹೇಳ್ತಾಳೆ, ಅವುಗಳು ಆಬಿನು ಕೂಡ ತಮ್ಮ ರೀತಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾವೆ. ಅಂದ್ರೆ ಆಬಿಯ ಆತ್ಮನ ಒಂದು ರೋಬೋಟ್ ನ ಒಳಗಡೆ ಬಂಧಿಸ್ಬೇಕು ಅಂತ. ಈ ಕಡೆ ಫ್ರೆಡ್ಡಿ ಇವಳನ್ನ ಫ್ರೆಡ್ಡಿ ಫ್ಯಾಸ್ಬೇರ್ಸ್ ಬಿಲ್ಡಿಂಗ್ ಹತ್ರ ಕರ್ಕೊಂಡ್ ಬರುತ್ತೆ. ವೆನೆಸಾ ಮೈಕುಗೆ ಹೇಳ್ತಿರ್ತಾಳೆ, ಆ ರೋಬೋಟ್ ನ ಒಳಗಡೆ ಆ ಮಕ್ಕಳ ಬರೀ ಆತ್ಮ ಮಾತ್ರ ಇಲ್ಲ, ಅವುಗಳ ಬಾಡಿನೂ ಕೂಡ ಇದೆ. ಆ ಮಕ್ಕಳ ಆತ್ಮ ಯಾರಿಗೂ ಯಾವುದೇ ತರದ ಅಪಾಯನ ಮಾಡೋದಿಲ್ಲ. ಆದ್ರೆ ಅವುಗಳನ್ನ ಬಂದಿ ಮಾಡಿ ಇಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ ತುಂಬಾನೇ ಕೆಟ್ಟವನು. ಅವನು ಆ ಮಕ್ಕಳಿಗೆ ಏನೇನೆಲ್ಲ ಮಾಡಿದ್ನೋ ಆ ಮಕ್ಕಳ ಆತ್ಮ ಮರ್ತೋಗಿದಾವೆ ಅಂತ ಹೇಳ್ತಾ ಒಂದು ಫೋಟೋನ ತೋರಿಸ್ತಾಳೆ. ಅದ್ರಲ್ಲಿ ಯೆಲ್ಲೋ ಕಲರ್ ರ್ಯಾಬಿಟ್ ವೇಷ ಹಾಕಿರುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ವೆನೆಸಾ ತಂದೆನೆ. ಅಷ್ಟೇ ಅಲ್ಲ, ಆ ಮಕ್ಕಳ ಆತ್ಮಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡಿರೋದು ಕೂಡ ವೆನೆಸಾ ತಂದೆನೆ. ಅಂದ್ರೆ ಮೈಕ್ ನ ತಮ್ಮ ಗ್ಯಾರೆಟ್ ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಇವಳ ತಂದೆನೆ ಅಂತ. ಸರಿ, ಈಗ ಮೊದ್ಲು ನಾನು ಆಬಿನ ಕಾಪಾಡ್ಬೇಕು ಅಂತ ವೆನೆಸಾ ಹತ್ರ ಒಂದಷ್ಟು ವೆಪನ್ಸ್ ಗಳನ್ನ ಈಸ್ಕೊಂಡು ನೀನು ಕೂಡ ನನ್ ಜೊತೆ ಬಾ ಅಂತಾನೆ. ಆದ್ರೆ ಇವಳು ಮಾತ್ರ ಹೋಗೋದಿಲ್ಲ. ನನ್ ತಂದೆ ಅಲ್ಲಿದ್ರೆ ನನ್ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ, ಪ್ಲೀಸ್ ನೀನ್ ಹೋಗು ಅಂತ ಕಾರನ್ನ ಕೊಟ್ಟು ಕಳಿಸ್ತಾಳೆ. ನಂತರ ಇವನು ಬಿಲ್ಡಿಂಗ್ ಹತ್ರ ಬರ್ತಾನೆ. ಆದ್ರೆ ಮೈನ್ ಡೋರ್ ಇಂದ ಹೋಗೋದಿಲ್ಲ. ಏರ್ ಡಕ್ ನ ಸಹಾಯದಿಂದ ಬಿಲ್ಡಿಂಗ್ ನ ಒಳಗಡೆ ಎಂಟರ್ ಆಗ್ತಾನೆ. ಆದ್ರೆ ಇವನು ಯಾವ ರೋಬೋಟ್ಸ್ ಗಳಿಗೂ ಕಾಣದೇ ಇರೋ ರೀತಿ ಬಚ್ಚಿಟ್ಕೊಬಿಡ್ತಾನೆ. ಈ ಕಡೆ ಮತ್ತೊಂದು ರೋಬೋಟ್ ಆಬಿನ ಕರ್ಕೊಂಡು ಒಂದು ರೂಮ್ ಗೆ ಬಂದು ಆ ರೂಮ್ ಅನ್ನ ಲಾಕ್ ಮಾಡ್ಕೊಬಿಡುತ್ತೆ. ಈ ಕಡೆ ಮೈಕ್ ರೋಬೋಟ್ ಗಳ ಹತ್ರ ನೀರನ್ನ ಹಾಕಿ ಅವುಗಳಿಗೆ ಶಾಕ್ ಕೊಟ್ಟು ಶಾಕ್ ಸರ್ಕ್ಯೂಟ್ ಮಾಡ್ಬಿಡ್ತಾನೆ. ಈ ಕಡೆ ಆ ರೋಬೋಟ್ ಆಬಿನ ಮತ್ತೊಂದು ರೋಬೋಟ್ ನ ಒಳಗಡೆ ಹಾಕೋದಕ್ಕೆ ನೋಡ್ತಿರುತ್ತೆ. ಅವುಗಳ ರೀತಿನೇ ಇವಳನ್ನು ಕೂಡ ಮಾಡೋದಕ್ಕೆ. ಇನ್ನೇನು ಇವಳನ್ನ
ಅದ್ರೊಳಗಡೆ ಹಾಕ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಮೈಕ್ ಬಂದು ಅದಕ್ಕೆ ಶಾಕ್ ಕೊಟ್ಟು ಶಾಕ್ ಸರ್ಕಿಟ್ ಮಾಡ್ಬಿಡ್ತಾನೆ. ಸರಿ, ಮೊದ್ಲು ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಇವರಿಬ್ರು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಒಂದು ಸಣ್ಣ ರೋಬೋಟ್ ಬಂದು ಮೈಕ್ ನ ಕಾಲಿನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರಿಂದ ಆಬಿನ ಅಲ್ಲಿಂದ ಮುಂದೆ ಕಳಿಸ್ತಾನೆ. ಆದ್ರೆ ಇವಳು ಅಲ್ಲಿಂದ ಹೋಗ್ತಿರೋದನ್ನ ಮತ್ತೊಂದು ರೋಬೋಟ್ ನೋಡ್ಬಿಡುತ್ತೆ. ಅಷ್ಟೊತ್ತಿಗೆ ಇವನು ಕೂಡ ಸಣ್ಣ ರೋಬೋಟ್ಗೆ ಶಾಕ್ ಅನ್ನ ಕೊಟ್ಬಿಡ್ತಾನೆ. ಮೈನ್ ಹಾಲ್ ನಲ್ಲಿ ಆಬಿ ಬಚ್ಚಿಟ್ಕೊಂಡಿರ್ತಾಳೆ. ಆದ್ರೂ ಕೂಡ ಇವಳನ್ನ ಹುಡುಕ್ತಿರ್ತವೆ. ಅದೇ ಸಮಯಕ್ಕೆ ಮೈಕ್ ಕೂಡ ಆಬಿನ ಹುಡ್ಕೊಂಡ್ ಬಂದಾಗ ನೋಡ್ತಾನೆ. ಎಲ್ಲೋ ರ್ಯಾಬಿಟ್ ವೇಷನ ಹಾಕಿರುವಂತ ವೆನೆಸಾ ತಂದೆ ಅಲ್ಲಿಗೆ ಬರ್ತಾನೆ. ಇವನು ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರು ಕೂಡ ಅವನಿಗೆ ಏನೂ ಆಗೋದಿಲ್ಲ. ಯಾಕೆಂತಂದ್ರೆ ಒಳಗಡೆ ಇರೋದು ರೋಬೋಟ್ ಅಲ್ಲ, ನಿಜವಾದ ಮನುಷ್ಯ. ಇನ್ನೇನು ಆ ರೋಬೋಟ್ ಆಬಿ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ವೆನೆಸಾ ಬಂದು ಇವಳನ್ನ ಕಾಪಾಡ್ತಾಳೆ. ಈ ಕಡೆ ವೇಷ ಹಾಕಿರುವಂತ ವ್ಯಕ್ತಿ ಹೇಳ್ತಿರ್ತಾನೆ, ನಾನ್ ನಿನ್ ತಮ್ಮನೇ ಹೇಳ್ಕೊಂಡ್ ಬಂದಿದ್ದನ್ನ ನಿನ್ ಕೈಲಿ ಇನ್ನೂ ಕೂಡ ಮರೆಯೋದಕ್ಕಾಗ್ತಿಲ್ಲ. ಮೊದ್ಲು ನಿನ್ ತಮ್ಮನ ಸಾಯಿಸ್ತೆ, ಇವಾಗ ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ಮೈಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತ ಎಲ್ಲಾ ರೋಬೋಟ್ಸ್ ಗಳನ್ನ ಇವನು ಎದ್ದೋಳಿಸ್ತಾನೆ. ಇವನು ಮೈಕ್ ಅನ್ನ ಸಾಯಿಸೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ಗನ್ ಅನ್ನ ಹಿಡ್ಕೊಂಡು ವೆನೆಸಾ ಬರ್ತಾಳೆ. ನಿನ್ ಕೈಲಿ ನನ್ನ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇವನು ಮಾಸ್ಕ್ ಅನ್ನ ತೆಗ್ದಾಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬೇರೆ ಯಾರು ಅಲ್ಲ, ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ ಸ್ಟೀವ್ ರ್ಯಾಗ್ಲನ್, ಅವನೇ ಇವನು. ಆಕ್ಚುಲಿ ಇವನು ವೆನೆಸಾ ಹತ್ರ ಇವನಿಗೆ ಏನೇನ್ ಕೆಲಸ ಬೇಕೋ ಅದನ್ನೆಲ್ಲ ಮಾಡಿಸ್ಕೊತಿರ್ತಾನೆ. ಆದ್ರೆ ಇವಳಿಗೆ ಮಾತ್ರ ಅದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂತಂದ್ರೆ ಇವಳಿಗೆ ಗೊತ್ತು ಇವಳ ತಂದೆ ಎಷ್ಟು ಕೆಟ್ಟವನು ಅಂತ. ಆಕ್ಚುಲಿ ಇವನೊಬ್ಬ ಸೈಕೋಪಾತ್. ಆದ್ರಿಂದ ವೆನೆಸಾ ಇವನಿಗೆ ಶೂಟ್ ಮಾಡ್ಬಿಡ್ತಾಳೆ. ಅದೇ ಸಮಯಕ್ಕೆ ಮೈಕ್ ಎದ್ದು ಆಬಿಗೆ ಹೇಳ್ತಾನೆ, ಆ ಮಕ್ಕಳ ಆತ್ಮ ಎಲ್ಲ ಮರ್ತ್ಕೊಬಿಟ್ಟಿದಾವೆ, ಸ್ಟೀವೇ ಆ ಮಕ್ಕಳನ್ನೆಲ್ಲ ಸಾಯಿಸಿರೋದು ಅಂತ. ಆದ್ರಿಂದ ಅವುಗಳಿಗೆ ನೀನೇ ನೆನಪು ಮಾಡಿಸ್ಬೇಕು ಅಂತಾನೆ. ಈ ಕಡೆ ಸ್ಟೀವ್ ವೆನೆಸನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಅದೇ ಸಮಯಕ್ಕೆ ಆಬಿ ಒಂದು ಡ್ರಾಯಿಂಗ್ ಅನ್ನ ಮಾಡಿ ಬೋರ್ಡ್ ಮೇಲೆ ಹಾಕ್ತಾಳೆ. ಅದನ್ನ ನೋಡಿ ಎಲ್ಲಾ ರೋಬೋಟ್ಸ್ ಗಳಿಗೂ ನೆನಪಾಗೋಗುತ್ತೆ, ನಮ್ಮನ್ನ ಸಾಯಿಸಿರೋದು ಬೇರೆ ಯಾರು ಅಲ್ಲ, ಅದು ಸ್ಟೀವ್ ಅಂತ. ಆದ್ರಿಂದ ನೀವು ನನ್ನ ಸುತ್ತುವರೆದು ಇವನು ಹಾಕೊಂಡಿರುವಂತ ಸೂಟ್ ಇಂದಾನೆ ಇವನಿಗೆ ಇಂಜೂರ್ಡ್ ಮಾಡೋದಕ್ಕೆ ಶುರು ಮಾಡ್ತವೆ. ಅಷ್ಟರಲ್ಲಿ ಇವ್ರ 3 ಜನ ಕೂಡ ಅಲ್ಲಿಂದ ಹೊರಗಡೆ ಹೋಗ್ತಿರ್ತಾರೆ. ಹಾಗೆ ರೋಬೋಟ್ಸ್ ಗಳು ಕೂಡ ಅವನನ್ನ ಎಳ್ಕೊಂಡು ಹೋಗ್ತವೆ. ಇದಾದ್ಮೇಲೆ ಸ್ವಲ್ಪ ದಿನದ ನಂತರದ ಸೀನ್ ಅನ್ನ ನಮ್ಗೆ ತೋರಿಸ್ತಾರೆ. ಆಬಿ ಜನರ ಜೊತೆ ಬೆರೆಯೋದಕ್ಕೆ ಶುರು ಮಾಡಿ ಫ್ರೆಂಡ್ಸ್ ಗಳನ್ನ ಮಾಡ್ಕೊಂಡಿರ್ತಾಳೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಮೈಕ್ ಹಾಗೆ ಆಬಿ ಯಾವುದೇ ತರದ ತೊಂದರೆ ಇಲ್ಲದೆ ಜೀವನನ ನಡೆಸ್ತಿರ್ತಾರೆ. ಆದ್ರೆ ವೆನೆಸಾಗೆ ತುಂಬಾ ಏಟ್ಗಳು ಬಿದ್ದಿರೋದ್ರಿಂದ ಇವಳು ಕೋಮಗೆ ಹೊಟ್ಟೋಗಿರ್ತಾಳೆ. ಹಾಗೆ ಇವರಿಬ್ರು ಜೀವನದಲ್ಲಿ ತುಂಬಾನೇ ಖುಷಿಯಾಗಿರ್ತಾರೆ. ಈ ಕಡೆ ನಮ್ಗೆ ಈ ಬಿಲ್ಡಿಂಗ್ ನಲ್ಲಿ ತೋರಿಸ್ತಾರೆ. ಮಕ್ಕಳ ಆತ್ಮಗಳೆಲ್ಲ ಸೇರಿ ಇವನನ್ನ ಒಂದು ರೂಮ್ ನಲ್ಲಿ ಕೂಡಾಕಿರ್ತಾರೆ. ಆದ್ರೆ ಸಾಯಿಸಿರೋದಿಲ್ಲ. ಯಾಕೆಂತಂದ್ರೆ ಅವನೇನಾದ್ರೂ ಸತ್ತೋದ್ರೆ ಎಲ್ಲಾ ರೋಬೋಟ್ಸ್ ಗಳು ಸತ್ತೋಗ್ತವೆ ಅಂತ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ.